ಸರಿ, ಎಲ್ಲ ಗ್ಯಾರಂಟಿಗಳು ಸಕ್ಸಸ್ ಆಗಿದೆ ಅಂತೇಳಿ ಇವತ್ತು ರಾಜ್ಯಪಾಲರು ಹೇಳಿದ್ದಾರೆ. ಹೌದಾ? ಯುವ ನಿಧಿಗೆ ಇನ್ನೂ ದುಡ್ಡೇ ಹೋಗಿಲ್ಲ, ಹೇಗೆ ಹೇಳ್ಸಿದ್ರಿ? ಈ ಹೇಳ್ಸಿದ್ರಿ ಅನ್ನೋ ಪದ ಮೀಡಿಯಾಲು ಕೂಡ ಬರಬಾರ್ದು. ನನ್ನ ದೃಷ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಅಪಚಾರ ಆಗುತ್ತೆ. ಕಾರಣ ಇಷ್ಟೇ, ಸಂವಿಧಾನದಡಿ ಒಳಗಡೆ ಗವರ್ನರ್ಗೆ ಅವ್ರದ್ದೇ ಆದಂಥ ಸ್ಥಾನಮಾನ ಇರುತ್ತೆ, ಅವ್ರಿಗೆ ಆದಂಥ ಲೀಗಲ್ ಸೆಲ್ ಇರುತ್ತೆ, ಅವ್ರಿಗೆ ಆದಂಥ ವಿವೇಚನೆ ಇರುತ್ತೆ. ಸರಿ ತಪ್ಪು ಯಾವುದು ತಪ್ಪಿದ್ರೆ ಸರ್ಕಾರಕ್ಕೆ ಕಿವಿ ಹಿಂಡೋ ಅಂಥ ಕೆಲಸ ರಾಜ್ಯಪಾಲರುಗಳು ಮಾಡಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದವರು ಇನ್ನೇನು ಕೆಲಸ ಇಲ್ಲ ಅಂತೇಳಿ ಅವ್ರು ಅದನ್ನೇ ಒಂದು ವಾಕ್ಯವಾಗಿ ಇಟ್ಕೊಂಡಾಗ ನಾವು ಅದನ್ನು ಒಪ್ಪೋದಕ್ಕೆ ಸರಿ ಇಲ್ಲ. ಒಂದಂತೂ ನಿಜ, ನೀವು ಶಾಂತಕುಮಾರ್ ಅಂತೇಳಿ ಬಿ ಜೆ ಪಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದರು, ಅವರ ಒಂದು ಕಮಿಟಿ ಒಳಗಡೆ ನೀವು ಒಂದು ಡೈಲಿ ವೇಜಸ್ಸನ್ನು ಏನು ಫಿಕ್ಸ್ ಮಾಡ್ತೀರಿ ಅಂತಂದ 42 ರೂಪಾಯಿ ಮತ್ತು 58 ರೂಪಾಯಿ ರೂರಲ್ಲು ಮತ್ತು ಇದು ಮಾಡಿದರು. ಹಾಗಾಗಿ ಇವತ್ತಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು 5 ಕೋಟಿ ಅಲ್ಲ, 5.25 ಕೋಟಿ ಜನ ಇದ್ದಾರೆ. ಅಂದರೆ ನೀವು ಹತ್ತತ್ರ 1.25 ಕೋಟಿ ಫ್ಯಾಮಿಲಿ, ಒಂದು ಸಂಸಾರದ 4 ಜನ ಲೆಕ್ಕ ಹಾಕ್ಕೊಂಡಿದ್ದೀವಿ, ನಿಮಗೆ 6 ಜನ ಲೆಕ್ಕ ಹಾಕ್ಕೊಂಡು ಒಂದು 5.25 ಕೋಟಿ ಜನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಿಜ. ಆ ಕಾರ್ಯಕ್ರಮಗಳು ಹೋಗ್ತಾ ಇರ್ತಕ್ಕಂಥದ್ದು ನಿಜ, ಅವ್ರಿಗೆ ಆ ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ನಿಜ. ಅದನ್ನು ನೀವೆಲ್ಲ ಕೂಡ ಎಲ್ಲ ಮಾಧ್ಯಮದವರು, ಎಲ್ಲ ಪ್ರಿಂಟ್ ಮೀಡಿಯಾ, ನ್ಯಾಷನಲ್ ಲೆವೆಲಲ್ಲೂ ಕೂಡ ಮೋದಿಯವರು ಛತ್ತೀಸ್ಗಢಗೆ ಹೋಗಿ ಅದನ್ನು ಮೋದಿ ಗ್ಯಾರಂಟಿ ಅಂತೇಳಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತಾರೆ. ಹಾಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅದು ರಾಜ್ಯಪಾಲರು ಹೇಳಿರೋದ್ರಲ್ಲಿ ಯಾವುದೇ ಅತಿಯೋಶಕ್ತಿ ಇಲ್ಲ. ಇಷ್ಟು ಜನಕ್ಕೆ ಹೋಗ್ಬೇಕು ಅಂತ ಇರೋದು ಬೇರೆ, ಇಷ್ಟು ಜನಕ್ಕೆ ಹೋಗ್ತಿದೇನೋ ವಾಸ್ತವ ಲೆಕ್ಕ ಬೇರೆ. ಅಲ್ಲಿಗೆ ಬರೋಣ, ಇನ್ನು ಡಿಬೇಟ್ ಸಮಯ ಬಹಳಷ್ಟಿದೆ. ಯಾಕೆ ಪ್ರಶಾಂತ್ ಸರ್, ನಿಮ್ಮ ಪಕ್ಷಕ್ಕೆ ಬೇಜಾರಾಗುತ್ತೆ ಅಥವಾ ಹೊಟ್ಟೆ ಉರಿ ಆಗುತ್ತೆ? 5 ಕೋಟಿ ಜನ ಮಧ್ಯಮ ವರ್ಗ ಶ್ರೇಣಿಗೆ ಬಂದಿದ್ದಾರೆ, ಇದಕ್ಕೆ ನೇರವಾಗಿ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂದ್ರಪ್ಪ ರಾಜ್ಯಪಾಲರು, ಲೆಕ್ಕ ಕೊಟ್ಟರು, ಬೇಜಾರು ಯಾಕೆ? ಸ್ಮಿತಾ ಅವರೇ, ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ 24.82 ಕ್ರೋರ್ ಪೀಪಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ನೀಚೆ ಬಂದಿದ್ದಾರೆ. ಅದು ಸ್ಟ್ಯಾಟಿಸ್ಟಿಕ್ಸ್ ಅವೈಲಬಲ್ ಅಕ್ರಾಸ್. ಸೊ ಹಾಗಾಗಿ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಯಾರೂ ನೆಕ್ಸ್ಟ್ ಲೆವೆಲ್ಗೆ ಬಂದಿಲ್ಲ. ಯಾಕಂದರೆ ಯಾವುದೇ ಒಂದು ಸ್ಕೀಮು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತಿಗೂ ನೀವು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಕೇಳಿ, ಮಂಡಲವಾರು ಹೋಗಿ ಕೇಳಿ, ಎಷ್ಟು ಜನಕ್ಕೆ ಬರ್ತಾ ಇದೆ, ಎಷ್ಟು ಜನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇವತ್ತು ಯುವ ನಿಧಿಲಿ 5 ಲಕ್ಷ ಜನ ಗ್ರಾಜ್ಯುಯೇಟ್ಸ್ ಇದ್ದು ಅವ್ರ ಕೆಲಸ ಸಿಕ್ಕಿಲ್ಲ, 85,000 ಜನ ಅಪ್ಲಿಕೇಶನ್ ಹಾಕಿ 3,000 ಜನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ದುಡ್ಡು ಎಲ್ಲೂ ಹೋಗ್ತಾ ಇದೆ? ಆ ದುಡ್ಡು ಇವರು ತಿನ್ಬಿಟ್ರೆ ಹಂಗಾರೆ? ಯಾಕಂದ್ರೆ ಅದೇ ಕೆಂಪಣ್ಣವರು ಇವತ್ತು ಆಲ್ರೆಡಿ 40% ಅಂತ ಹೇಳಿದ್ದಾರೆ ಇವ್ರ ಮೇಲೆ, ಕಾಂಗ್ರೆಸ್ ಮೇಲೆ. ಅಂದ್ರೆ ಎಲ್ಲ ಸ್ಕೀಮ್ಗಳಲ್ಲೂ ಕಾಂಗ್ರೆಸ್ಗಳು ಸ್ಕ್ಯಾಮ್ ಮಾಡ್ತಾ ಇದೆ. ಇದು ಸ್ಕ್ಯಾಮ್ ರಾಮಯ್ಯ ಅವರ ಸರ್ಕಾರ ಇದು. ಹಾಗಾಗಿ ಯುವ ನಿಧಿಲೂ ಸ್ಕ್ಯಾಮ್ ಆಗ್ತಿದೆ. ಯಾವ್ದ್ರಲ್ಲಿ ಸ್ಕ್ಯಾಮ್ ಆಗ್ತಿಲ್ಲ ಹೇಳಿ? ಯಾಕಂದ್ರೆ 3,000 ಜನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಉತ್ತರ ಕೊಡ್ಬೋದು. ಒಂದ್ ನಿಮಿಷ, ಗಾಳಿ ಗುಂಡೊಡ್ದು ಏನೋ ಮಾತಾಡ್ತೀನಿ. ಬಸವರಾಜ ರಾಯರೆಡ್ಡಿ ಅವರು ಸಮೀಕ್ಷೆ ಮಾಡಿಸಿದೀರಾ? ಸಮೀಕ್ಷೆ ಮಾಡಿಸಿದ್ರಿ? ಬಸವರಾಜ ರಾಯರೆಡ್ಡಿ ಮತ್ತು ಬಿ ಆರ್ ಪಾಟೀಲ್ ನಮ್ಮ ಪಕ್ಷ ಶಾಸಕರಲ್ಲ. 4 ಜನಕ್ಕೆ ಒಂದೇ ಹುದ್ದೆ ಕೊಟ್ಟರಲ್ಲ, 4 ಜನಕ್ಕೆ ಒಂದೇ ಹುದ್ದೆ ಕೊಟ್ಟರಲ್ಲ. ಹೆಂಗ್ 4 ಜನಕ್ಕೆ ಒಂದೇ ಹುದ್ದೆ ದುಡ್ಡು ತಗೊಂಡು ಕೊಟ್ಟಿದ್ದು ಹುದ್ದೆ. ಬಿಜೆಪಿ ಅವರು 200 ಲಕ್ಷ ಕೋಟಿ ತಿಂದಿದ್ದೀರಾ? ದೇಶ ಸಾಲ 200 ಲಕ್ಷ ಕೋಟಿ ನಿಮ್ಮ ಪಕ್ಷದ ರಾಜ್ಯಸಭಾ ನಾಯಕ 200 ಕೋಟಿ ಸಿಕ್ಕಿದ್ದು ಕಾಂಗ್ರೆಸ್ ಕಾಂಟ್ರಾಕ್ಟ್ ಅಂಬಿಕಾಪತಿ ರಾಮಯ್ಯ ಸರ್ಕಾರ, ಸುಳ್ಳು ರಾಮಯ್ಯ ಸರ್ಕಾರದಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಸ್ಕೀಮ್ ತಗೊಂಡ್ರು ನೀವು ಸ್ಕ್ಯಾಮೇ ಮಾಡ್ತಾ ಇರೋದವರು, ಯಾವುದ್ರಲ್ಲೂ ನಿಜಾಂಶ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮ್ಯಾನಿಫೆಸ್ಟೋ ಟೈಮ್ ಅಲ್ಲಿ 10 ಕೆಜಿ ಅಕ್ಕಿ ಅಂತ ಹೇಳಿ 5 ಕೆಜಿ ಕೊಟ್ಟು ಅದು ಕೇಂದ್ರದ ಅಕ್ಕಿನ ಇವ್ರ ಅಕ್ಕಿ ಅಂತ ತೋರಿಸ್ಕೊಂಡ್ರು. ಆಮೇಲೆ ಯಾವ ರೂಪಾಯಿ ಮಾಡ್ತೀರಲ್ರಿ ನೀವು? 29 ರೂಪಾಯಿ ತಂದು ಇನ್ನಿಬ್ರ ಹತ್ರ ಓಪನಿಂಗ್ ರಿಮಾರ್ಕ್ ತಗೊಂಡ್ಬಿಡ್ತೀನಿ, ಆಮೇಲೆ ಕಿರ್ಚಿರಂತೆ ಇಬ್ರು. ಯಾಕಂದ್ರೆ ನಾವೊಂದು ಡೆಮೋಕ್ರೆಟಿಕ್ ವೇ ಅಲ್ಲಿ ಡಿಬೇಟ್ ನಡೆಸೋಣ, ಅಂಕಿ ಅಂಶ ಆಗಿರೋದ್ರಿಂದ ಫ್ಯಾಕ್ಟ್ಸ್ ತಲುಪಲಿ ಜನರಿಗೆ ಅನ್ನೋದು ನಮ್ಮ ಉದ್ದೇಶ. ಕಿರ್ಚ್ಲೇಬೇಕು ಅನ್ನೋಂಗಿದ್ರೆ ಇನ್ನಿಬ್ರ ಹತ್ರ ರಿಯಾಕ್ಷನ್ ತಗೊಂಡ್ಬಿಡ್ತೀವಿ, ಆಮೇಲೆ ನಿಮ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಫ್ಯಾಕ್ಟ್ ತಲುಪಬೇಕು ಅನ್ನೋದು ಈಗಲೂ ಕೂಡ ನಮ್ಮ ಇಂಟೆನ್ಷನ್. ವೀರಣ್ಣ ಅವರೇ ಹೇಳಿ, ಬಡತನದ ರೇಖೆಗಿಂತ ಕೆಳಗಿದ್ದವರಿಗೆ ಆರ್ಥಿಕ ಶಕ್ತಿ ಬಂದಿದೆ, ಗ್ಯಾರಂಟಿ ಯೋಜನೆಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇವೆ, ರಾಜ್ಯಪಾಲರ ಮಾತು. ಬಡವರಿಗೆ ಸಶಕ್ತೀಕರಣ ಮಾಡೋದೇ ಗ್ಯಾರಂಟಿಗಳ ಉದ್ದೇಶ ಆದ್ರೆ ತಪ್ಪೇನು ಅದರಲ್ಲಿ? ಮೇಡಮ್, ಇದು 100% ಸುಳ್ಳು, ಸತ್ಯ ಇಲ್ಲ, 100% ನಿಜ ಇಲ್ಲ ಇದರಲ್ಲಿ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಈಗಾಗಲೇ 8 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಈ ಫೈನಾನ್ಷಿಯಲ್ ಇಯರಲ್ಲಿ ನೋಡೋದಾದರೆ ಅಪ್ ಟು ಡಿಸೆಂಬರ್ ನೋಡಿದ್ರೆ ಏನು ಟೋಟಲ್ ರೆಸಿಪ್ಟ್ಸ್ ಇದೆ ಸರ್ಕಾರಕ್ಕೆ ಬಂದಿರೋವಂಥ ಇದು 67.69%. ಅದಕ್ಕೆ ಹಿಂದಿನ ವರ್ಷ 82.38% ಬಂದಿತ್ತು. ವ್ಯತ್ಯಾಸ 14.69%, ಸುಮಾರು 15. ಸೋರ್ಸು
ಫೈನಾನ್ಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಗವರ್ನಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಫಿಸಿಕಲ್ ಪೊಸಿಷನ್, ರೆಸಿಪ್ಟ್ ಅಂಡ್ ಎಕ್ಸ್ಪೆಂಡಿಚರ್ ಗ್ಲಾನ್ಸ್ ಅಪ್ ಟು ಡಿಸೆಂಬರ್ 2023 ಇದೆಯಲ್ಲ 3 ತಿಂಗಳು. ನಾನು ಇದನ್ನ ಇನ್ನು ಮೂರ್ತಿ compare ಇದೆಯಲ್ರಿ? ಮಾಡ್ತಾ ಇರೋದು ಕಳೆದ ವರ್ಷ ಡಿಸೆಂಬರ್ ವರೆಗೂ, ಮತ್ತೆ ಇದು 23-24 ಡಿಸೆಂಬರ್, ಇನ್ನು 3 ತಿಂಗಳಿದೆ. 22-23 ಕೇಂದ್ರ ಸರ್ಕಾರ ಇನ್ನು 16 ಲಕ್ಷ ಕೋಟಿ ಖರ್ಚು ಮಾಡಿಲ್ಲ. ತಿಂಗಳಿಗೆ ಕಂಪೇರ್ ಮಾಡ್ತಾ ಕೇಂದ್ರ ಇರೋದು ಸರ್ಕಾರ 16 ಲಕ್ಷ ಕೋಟಿ ಖರ್ಚು ಮಾಡಿಲ್ಲ. 15% ರೆಸಿಪ್ಟ್ ಕಮ್ಮಿ ಆಗಿದೆ. ಎಲ್ಲಿ ಜನರ ಆದಾಯ ಇನ್ಕ್ರೀಸ್ ಆಗಿದೆ ಅಥವಾ ಬಡತನದಿಂದ ಮುಕ್ತಿ ಹೊಂದ್ತಾರೆ, ಈ ರೀತಿ ಬರ ಬಂದು ಕೇವಲ 2,000 ರೂಪಾಯಿ ಕೊಡ್ಲಿಕ್ಕೆ 4-5 ತಿಂಗಳಾಯ್ತು. ಸೆಪ್ಟೆಂಬರ್ ಅಲ್ಲಿ 223 ತಾಲೂಕು ಬರ ಘೋಷಣೆ ಆಗಿದ್ದು. ಆಸ್ ಪರ್ ರೂಲ್ SDRF 25% ಪೇ ಮಾಡಿದ್ರೆ 75% NDRF ಇಂದ ಬರುತ್ತೆ. ನಷ್ಟ 33,000 ಚಿಲ್ಲರೆ ಕೋಟಿ, ಅದರಲ್ಲಿ ಕಾಲ್ ಭಾಗ ಅಂದ್ರೆ 8,000 ಚಿಲ್ಲರೆ ಕೋಟಿ ಬರಬೇಕು. ಕೇವಲ 600 ಚಿಲ್ಲರೆ ಕೋಟಿ ಅಷ್ಟೇ ಇವತ್ತವರೆಗೂ ಬಿಡುಗಡೆ ಆಗಿರೋದು. NDRF ಎಲ್ಲಿ ಬರುತ್ತೆ? ಸುಮ್ಮನೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ರೈತರಿಗೆ ಫಸ್ಟ್ ಪರಿಹಾರ ಕೊಡೋದು ನೋಡಿ. ಇಂದಿನ ಸರ್ಕಾರಗಳಲ್ಲಿ ಯಾವ ರೀತಿ ಒಂದೇ ಬಾರಿ ರೈತರಿಗೆ ಪರಿಹಾರ ಬಂದಿದೆ, ಅದೇ ರೀತಿ 33 ಲಕ್ಷ ರೈತರ ಅಕೌಂಟ್ಗಳಿಗೆ ದುಡ್ಡು ಹಾಕಿದ್ದೀವಿ. ಈಗ ಆಲ್ರೆಡಿ 628 ಕೋಟಿ ರೈತರ ಖಾತೆಗೆ ಜಮಾ ಆಗಿದೆ. ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು. ಯಾವ ಸ್ಟೇಟ್ಮೆಂಟ್? ರಾಮಕೃಷ್ಣ ಸರ್ಗೂ ಗೊತ್ತು. ಅದು ನಿಜ ಇದೆ. ಬೆಳೆ ನಷ್ಟ ಆಗಿರೋದು 112 ಲಕ್ಷ ಎಕರೆ. 112 ಲಕ್ಷ ಎಕರೆ. ಒಂದು ಎಕರೆಗೆ 300 ಚಿಲ್ಲರೆ ಬರ್ತಾ ಇಲ್ಲ. ಪರಿಹಾರ ನಿಧಿ ಇನ್ನೂ ಮುಟ್ಟಿಲ್ಲ ರೈತರಿಗೆ. ಓಕೆ ವೀರಣ್ಣ, ಬರ್ತೀನಿ. ಡಾಕ್ಟರ್ ದಿನೇಶ್ ಅವ್ರದ್ದು ಕೂಡ ಪ್ರತಿಕ್ರಿಯೆ ತಗೋಣ. ಆಮ್ ಆದ್ಮಿ ಪಕ್ಷದವರ ನಿಲುವೇನು ಸರ್? ಇವತ್ತಿನ ರಾಜ್ಯಪಾಲರ ಭಾಷಣ, ಇವತ್ತು BJP ಅವರು ಮಾಡ್ತಾ ಇರುವಂಥ ಆರೋಪ, ಇದೆಲ್ಲದರವನ್ನ ಗಮನಿಸಿದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಫಸ್ಟ್ ರಿಯಾಕ್ಷನ್ ಅಂದರೆ, ನಾವು ಡಿಬೇಟಿಗೆ ಬಂದಾಗ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ಬೇಕಾಗತ್ತೆ. ಇಲ್ಲಿ ಪಾಸಿಟಿವ್ ಏನಂದರೆ, ಸರ್ಕಾರದ್ದು ಏನು ಈ ಅನ್ನಭಾಗ್ಯ ಆಗ್ಬೋದು, ಶಕ್ತಿ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಯುವ ನಿಧಿ ಆಗ್ಬೋದು, ಇದು ಏನು ಯೋಜನೆನ ದೆಹಲಿ ಮಾದರಿಯಲ್ಲಿ ತಗೊಬಂದರು. ಆ ಮಾದರಿಯಲ್ಲಿ ತಗೊಬಂದ ಮೇಲೆ ಅದರಲ್ಲಿ ಇವತ್ತು ಅಪ್ ಟು ಎಕ್ಸ್ಟೆಂಟ್ಗೆ ಹೋಗಿಲ್ಲ. ಒಂದು ಪಾಸ್ ಮಾರ್ಕ್ಸ್ ಕೊಡ್ಬೋದು, ಒಂದು 50% ಪಾಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಉಳಿದ ನಾವು ಸೆಕ್ಟರ್ಸ ನೋಡಿದಾಗ ಇವರು ಬರೀ ಇನ್ನೂ ಗ್ಯಾರಂಟಿಲೇ ಕೂತಿದ್ದಾರೆ. ಬಟ್ ಆಡಳಿತ ಯಂತ್ರ ನೋಡೋಕೆ ಹೋದಾಗ, ಈಗ ಫಾರ್ ಎಕ್ಸಾಂಪಲು ಮೊನ್ನೆ ಮುಖ್ಯಮಂತ್ರಿಗಳದ್ದು ಒಂದು ಇದು ನಡೀತು, ಜನಸ್ಪಂದನ ಒಂದು ಕಾರ್ಯಕ್ರಮ ನಡೀತು. ಅಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯದ ಸರ್ಕಾರಿ ವ್ಯವಸ್ಥೆ ಯಾವ ಲೆವೆಲಲ್ಲಿದೆ ಅಂತ. ಯಾಕಂದರೆ ಮಧ್ಯರಾತ್ರಿ 3 ಗಂಟೆಲೇ ಹೋಗಿ ಅಲ್ಲಿ ವಿಧಾನಸೌಧ ಹತ್ರ ಮಲ್ಕೋತಾರೆ ಅಂದರೆ, ರಾಜ್ಯ, ನಾನು ಹೇಳ್ತಾ ಇರೋದು ಕೇವಲ BJP ಅಂತ ಕಾಂಗ್ರೆಸ್ ಅಂತ ಅಲ್ಲ, ಹಿಂದಿನಿಂದ ಬಂದಿರೋ ವ್ಯವಸ್ಥೆ ಹೆಂಗಿದೆ ಅಂದರೆ, ಸರ್ಕಾರಿ ವ್ಯವಸ್ಥೆ ಪೂರ್ತಿ ಆಡಳಿತ ಯಂತ್ರ ಸತ್ತೋಗಿದೆ, ಅದು ಕುಸಿದು ಬಿದ್ದಿದೆ. ಯಾಕಂದರೆ ನೀವು ಯಾವುದೇ ಇಲಾಖೆಯಲ್ಲಿ ಹೋಗಿ ಭ್ರಷ್ಟಾಚಾರ, ಲಂಚ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಗೆ ಇವತ್ತು ಒಂದು ಕೆಲಸ ಆಗ್ತಾ ಇಲ್ಲ. ಇವತ್ತು ಒಂದು ನಿಮಿಷ ನಗರಾಭಿವೃದ್ಧಿ ಇಲಾಖೆಯಲ್ಲಿ 16,000 ಫೈಲ್ ಬಿದ್ದಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 13,000 ಕೇಸ್ ಬಿದ್ದಿದೆ. ಪ್ರೈಮರಿ ಹೈಸ್ಕೂಲ್ ಎಜುಕೇಶನ್ಗೆ ಹೋದ್ರೆ ಅಲ್ಲೊಂದು 10,000 ಫೈಲ್ ಬಿದ್ದಿದೆ. ಇನ್ನು DPRಗೆ ಹೋದ್ರೆ 8,500 ಕೇಸ್ ಬಿದ್ದಿದೆ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಂದು 8,000 ಕೇಸ್ ಬಿದ್ದಿದೆ. PWDಲಿ ಒಂದು 7,500 ಕೇಸ್ ಬಿದ್ದಿದೆ. ಈ ಥರ ನಾವು ಹೇಳ್ಕೊಳಕ್ಕೆ ಹೋದರೆ ಈ ಆಫೀಸಲ್ಲಿ 94,000 ಫೈಲ್ಗಳು ಬಿದ್ದಿದೆ. ಎಲ್ಲ ಸೇರಿ 1,37,896 ಕೇಸ್ ಬಿದ್ದಿದೆ. ಅಂದರೆ ಈ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದೋಗಿದೆ. ಇವತ್ತು ನೀವು ನೋಡ್ಬೋದು, ಕೃಷ್ಣ ಬೈರೇಗೌಡರು ಅಲ್ಲೆಲ್ಲ ತಾಲೂಕು ಆಫೀಸ್ಗಳಿಗೆ ಹೋಗ್ತಾರೆ. ಇದು ನಾಮಕಾವಸ್ಥೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇವತ್ತು ಆಡಳಿತವನ್ನು ಇವತ್ತು ಬೆರಳು ಎಣಿಕೆಯಲ್ಲಿ ನೋಡ್ಕೋಬೋದು. ಇವತ್ತು ಆ ವ್ಯವಸ್ಥೆ ತರ್ಬೋದು. ಇವತ್ತು ಒಬ್ಬ ಫ್ಲಿಪ್ಕಾರ್ಟು, ಅಮೆಝಾನ್ ಅವನು 50 ರೂಪಾಯಿ ಪ್ರಾಡಕ್ಟು ಮನೆ ಬಾಗಿಲಿಗೆ ತಲುಪಿಸ್ತಾನೆ. ಇವತ್ತು ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ವರ್ಷಾನುಗಟ್ಟಲೆ ಅಲಿಯೋ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಅದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ನಗರಾಭಿವೃದ್ಧಿ ಡಿಪಾರ್ಟ್ಮೆಂಟ್ ಆಗ್ಬೋದು, ಈ ಆಫೀಸ್ ಆಗ್ಬೋದು, ಇವೆಲ್ಲ ಸತ್ತಿ ಕೊಳತು ಬಿದ್ದಿದೆ ನಮ್ಮ ರಾಜ್ಯದಲ್ಲಿ. ಇದಕ್ಕೆ ನಾನು ನೋಡ್ತಾ ಇದ್ದೀನಲ್ಲ, ಜನಸ್ಪಂದನ ಪಾಪ ಜನರುಗಳು ಅಲ್ಲಿ ಈ
ಇದು ಅಲ್ಲ, ಹಿಂದಿನ ಸರ್ಕಾರ ಇಟ್ಟೋದ್ರೆ ಫೈಲ್ಗಳು ನಾವು ಹೊಡೆ ಅಂದ್ರೆ? ಅಲ್ಲ, ಹಿಂದಿನ ಎಲ್ಲ- ಸರ್ಕಾರ ಇಟ್ಟಿರೋ ಫೈಲ್ಗಳು ನಾವು ಹೊಡೆ? ನಿಮ್ಮವ್ರು ಏನ್ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು? ಮಾಡ್ತಾ ಇದೀವಲ್ಲ. ಶಿಕ್ಷೆ ಯಾಕೆ ಆಗ್ತಾ ಅದಕ್ಕೆ ಇಲ್ಲ? ಮಾಡ್ತಾ ಇದೀವಲ್ಲ. ಶಿಕ್ಷೆ ಯಾಕೆ ಆಗ್ತಾ ಇಲ್ಲ? ಎಷ್ಟೋ ಜನ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ವೀರಣ್ಣ ಅವರು ಇವತ್ತು ನೋಟಿಸ್ ನಾನು ಏನ್ ಹೇಳ್ತಾ ಮಾಡ್ಬೇಕು ಇರೋದು, ಅಂದ್ರೆ ಇವತ್ತು ಆ ಅಧಿಕಾರಿಗಳಿಗೆ ಶಿಕ್ಷೆ ಯಾಕೆ ಕೊಡ್ತಾ ಇಲ್ಲ? ಲೋಕಾಯುಕ್ತ ಕೇಸ್ ಇರೋರಿಗೆಲ್ಲ ಯಾಕೆ ಶಿಕ್ಷೆ ನಾವು ಮಾಡ್ತಾ ಎಕ್ಸ್ಪೆಕ್ಟ್ ಇಲ್ಲ ಮಾಡ್ತಾ ಇದ್ವಿ ನೀವುಗಳು? ಇವತ್ತು ಆಮ್ ಆದ್ಮಿ ಕೈಲಿ ಪಕ್ಷ ಆಗಿಲ್ಲ. ಕಾಂಗ್ರೆಸ್ನವ್ರು ಬಂದ್ರೆ ಲೋಕಾಯುಕ್ತ ದಿನೇಶ್ ಅವ್ರು ಆಯ್ತು ಮಾಡ್ತಾರೆ ಈಗ ಆಯ್ತು ನೀವು. ಆಯ್ತು ದಿನೇಶ್ ಇದು ಅವರು ನಾನು ನಾವ್ ಹೇಳ್ತಾ ಅನ್ಕೊಂಡ್ವಿ ಇರೋದು. BJP ನಾವ್ ಮಾಡ್ತಾ ಅನ್ಕೊಂಡ್ವಿ ಇರೋದು. ದಿನೇಶ್ ಸರ್ ಆಯ್ತು ನೀವ್ ಹೇಳಿದ್ರಿ ಇದನ್ನ ಬಿಡ್ಬೇಕು ದಿನೇಶ್ ಮೊದ್ಲು. ಸರ್ ನಾವ್ ಇದ್ರ ಅನ್ಕೊಂಡ್ವಿ ಮಧ್ಯೆ ಬರದಲ್ಲಿ ಆಮ್ ಸಾಯ್ತಾ ಆದ್ಮಿ ಇದ್ದಾರೆ ಪಕ್ಷ ಜನಗಳು. ಈಗ ಬಿಜೆಪಿ ಜೆಡಿಎಸ್ ವಕ್ತಾರರನ್ನ ಕರ್ಸಿದ್ರೆ ಅವ್ರು ಎನಿವೇ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಕಾಂಗ್ರೆಸ್ನವ್ರು ಪಾಪ ಕಾರ್ನರ್ ಮಾಡಿದ್ವಿ ಅಂತ ಅವಾಗ ಅನ್ಕೊಳ್ತಾರೆ ಅನ್ನೋದ್ರಿಂದ ಆಮ್ ಆದ್ಮಿ ಪಕ್ಷದವ್ರನ್ನ ಕರ್ಸಿದ್ರೆ ಸಪೋರ್ಟಿವ್ ಆಗಿರ್ತಾರೆ ಅಂದ್ರೆ ಇಲ್ಲಿ ವರ್ಸಸ್ ವಿಂಡೋ ನಾವು ಅವ್ರಿಬ್ರಿಗೆ ಹಾಕ್ತಿದೀವಿ ವರ್ಸಸ್ ವಿಂಡೋ ವರ್ಸಸ್ ಅಂತಲ್ಲ ಮೇಡಮ್ ಇರೋ ಫ್ಯಾಕ್ಟ್ ಹೇಳ್ತೀವಿ ರಾಜ್ಯದ ಪರಿಸ್ಥಿತಿ ನೋಡಿ, JCB ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಡೆಯೋದು JCB ಪ್ರಶಾಂತ್ ನಿಮಿಷ